ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ದೇಸಿ ಮಸಾಲ ಮೀಡಿಯಾಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ್ಲಿಂದ ನಾನು ವೆಜ್ ರೆಸಿಪಿಗಳನ್ನೇ ಹಾಕ್ಕೊಂಡು ಬಂದಿದ್ದೀನಿ. ಇತ್ತೀಚೆಗೆ ನಾನು ನಾನ್ ವೆಜ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಈ ಸಾಂಬಾರು ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ಆದಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದು 2 ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು. ಬೆಂದಾದಮೇಲೆ ನಾವಿಲ್ಲಿ 1-2 ಸ್ಪೂನಷ್ಟು ಫಿಶ್ ಮಸಾಲ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದು ಜಾರಿಗೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮೆಣಸು ಹಾಗೆ ಜೀರಿಗೆನ ಹಾಕ್ಕೊಂಡು ರುಬ್ಕೊಂಡು ಆ ರುಬ್ಬಿರೋಂಥ ಮಿಶ್ರಣನ ನಾನೇನು ಫ್ರೈ ಮಾಡ್ಕೊಂಡಿದ್ನೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಫಿಶ್ ಸಾಂಬಾರು ಅಂದರೆ ಹುಣಸೆಹಣ್ಣು ರಸ ಬೇಕೇ ಬೇಕಾಗುತ್ತೆ. ನಾನು ಒಂದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡು ಅದನ್ನು ನೀರಲ್ಲಿ ಕಿವುಚಿ ಆ ನೀರನ್ನ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದು ಆದಮೇಲೆ ನಾವು ತಂದಿರೋಂತಹ ಫಿಶ್ನ ಕ್ಲೀನ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದು ಮರ್ತಿದ್ದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಆದಮೇಲೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಕುದಿ ಬಂದು ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಫಿಶ್ನ ಅದನ್ನು ಹಾಕ್ಕೊಳ್ತೀನಿ. ಸೊ ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆನಪಾಯಿತು, ಹೀಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಈಗ ಫಿಶ್ನ ನಾನು ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ತೊಗೊಂಡಿದ್ದೀನಿ. ಈ ಅರ್ಧ ಕೆಜಿ ಫಿಶ್ನ ನಾನು ಅರಿಶಿಣದ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಈಗ ಇದನ್ನು ನಾನು ಏನು ರೆಡಿ ಮಾಡ್ಕೊಂಡಿದ್ನೋ ಸಾಂಬಾರಿಗೆ, ಅದಕ್ಕೆ ಒಂದು ಕುದಿ ಬಂದು ಆದಮೇಲೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಫಿಶ್ನ ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಫಿಶ್ ತುಂಬಾ ಬೇಗ ಬೆಂದು ಹೋಗಿಬಿಡುತ್ತೆ. ಇಷ್ಟೇ, ಫಿಶ್ ಸಾಂಬಾರು ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.